ಹಲೋ ಫ್ರೆಂಡ್ಸ್, ವಾಟ್ಸಾಪ್ ಎಲ್ಲರೂ ಹೆಂಗಿದ್ದೀರಾ? ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಇವತ್ತು ಕನ್ನಡ ನಾಡು ಅಫಿಷಿಯಲ್ ಆಗಿ ತನ್ನ ಇರುವಿಕೆಯ ಸ್ಥಾನವನ್ನು ತೆಗೆದುಕೊಂಡಂಥ ದಿನ. ಸೊ ಹಾಗಾಗಿ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ಟೈಮ್ ಏನಂದರೆ ಟೈಮ್ ಇಸ್ ಅರೌಂಡ್ 12:30. ಹೌದು, ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಕೆಲಸನೂ ಹಾಗೆ ಇತ್ತು, ಮತ್ತು ಇಟ್ ಡಸಂಟ್ ಮ್ಯಾಟರ್. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಕನ್ನಡದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡೋಣ, ಆಯಿತಾ? ಕನ್ನಡದ ಭಾಷೆ, ಸಂಸ್ಕೃತಿ ಮತ್ತು ಕನ್ನಡವನ್ನು ಆಳಿದ ರಾಜವಂಶಗಳು ಮತ್ತು ಅದರ ಇತಿಹಾಸ, ಇದೆಲ್ಲವನ್ನು ಇವತ್ತು ನಾವು ಮಾತಾಡೋಣ, ಆಯಿತಾ? ಸೊ ಮೊದಲನೇದಾಗಿ ಕನ್ನಡ ರಾಜ್ಯವನ್ನು, ಅಂದರೆ ಕರ್ನಾಟಕ ಅಂತ ಈಗ ಆಗಿರೋದಲ್ವಾ, ಅದಕ್ಕಿಂತ ಮುಂಚೆ ಇದು ಕನ್ನಡ ಸ್ಪೀಕಿಂಗ್ ಲ್ಯಾಂಡ್. ಸೊ ಹಾಗಾಗಿ ಕನ್ನಡವನ್ನು ಆಳಿದ ಇತಿಹಾಸಗಳು ಮತ್ತು ಸಾಮ್ರಾಜ್ಯಗಳು ಯಾವ್ಯಾವುದು ಅಂತ ನೋಡಿದ್ರೆ, ಕದಂಬರು ಬನವಾಸಿಯ ಕಡೆಯಿಂದ, ಅಂದರೆ ಕದಂಬಾಸ್ ಫ್ರಮ್ ಬನವಾಸಿ ಅಂತಾರೆ. ಸೊ ಹಾಗಾಗಿ ಕದಂಬರು, ಮತ್ತು ಗಂಗಾ, ಅದನ್ನು ಗಂಗರು ಅಂತಾರೆ, ಚಾಲುಕ್ಯರು, ರಾಷ್ಟ್ರಕೂಟರು, ಮತ್ತು ಹೊಯ್ಸಳರು. ಅಂದರೆ ಇದೇನು ಕಂಪ್ಲೀಟ್ ನಾಲೆಜಬಲ್ ಸೆಷನ್ ಅಂತ ಅನ್ಕೊಂಬೇಡಿ, ನನಗೆ ಎಷ್ಟು ಗೊತ್ತು ಅದನ್ನ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಇದಾದಮೇಲೆ 13ನೇ ಶತಮಾನದವರೆಗೂ ಇವರಿಷ್ಟು ರಾಜವಂಶರು ಆಳ್ತಾರೆ. 13ನೇ ಶತಮಾನ 1366ಇಂದ 1366ರಿಂದ ನಮ್ಮ ವಿಜಯನಗರ ಎಂಪೈರ್, ನಮ್ಮ ವಿಜಯನಗರ ಸಾಮ್ರಾಜ್ಯ ಏನಿದೆ ಅದು ಸಂಸ್ಥಾಪನೆ ಆಗುತ್ತೆ. ಸೊ 1366ರಿಂದ ವಿಜಯನಗರ ಸಾಮ್ರಾಜ್ಯ ವಿಲ್ ಕಮ್ ಇನ್ ಟು ದ ಪಿಕ್ಚರ್. ಸೊ ಇದು ನಮ್ಮ ಇತಿಹಾಸ. 1366ರಿಂದ 1600ವರೆಗೂ ವಿಜಯನಗರ ಸಾಮ್ರಾಜ್ಯದವರು ಆಳಿದ್ರೆ, ಅದಾದಮೇಲೆ ಬಹಮನಿ ಸುಲ್ತಾನರು ಬರ್ತಾರೆ, ಮತ್ತು ಹಲವು ರಾಜವಂಶರು ಬರ್ತಾರೆ. ಬಟ್ ಈಗ ಸದ್ಯಕ್ಕೆ ನನಗೆ ಗೊತ್ತಿರುವಂಥದ್ದು ಇಷ್ಟು, ಆಯಿತಾ? ಸೊ ಇದಾದಮೇಲೆ ಬ್ರಿಟಿಷ್ ಎಂಪೈರ್ ವಿಲ್ ಟೇಕ್ ಓವರ್. ಅಂದರೆ ಬ್ರಿಟಿಷರು ಬಂದು ನಮ್ಮ ಭಾರತವನ್ನು ಯಾವಾಗ ಅವರು ತಗೊಳ್ತಾರೆ, ಅದಾದಮೇಲೆ ರಾಜರ ಆಳ್ವಿಕೆ ಏನಿದೆ ಅದು ಸ್ಟಾಪ್ ಆಗಿರುತ್ತೆ. ಸೊ ಅದಾದಮೇಲೆ ಬ್ರಿಟಿಷ್ ವುಡ್ ಹ್ಯಾವ್ ಟೇಕನ್ ಇಟ್. ಸೊ ಅದಾದಮೇಲೆ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ 1950ರಲ್ಲಿ ನಮ್ಮ ಸಂವಿಧಾನದ ಸ್ಥಾಪನೆ ಆಗುತ್ತೆ. 1956ರಲ್ಲಿ ಮೈಸೂರು ರಾಜ್ಯದ ಸ್ಥಾಪನೆ ಆಗುತ್ತೆ. ಅಂದರೆ 1956ರಲ್ಲಿ ಏನಾಗುತ್ತೆ ಅಂದರೆ, ಭಾಷಾ ಆಧಾರದ ಮೇಲೆ, ಯಾವ ಭಾಷೆ ಅಲ್ಲಿನ ಜನ ಮಾತಾಡ್ತಾ ಇರ್ತಾರೆ ಅದರ ಆಧಾರದ ಮೇಲೆ ರಾಜ್ಯಗಳನ್ನ ಅವರು ವಿಂಗಡಿಸ್ತಾ ಹೋಗ್ತಾರೆ. ಸೊ ಅದರಲ್ಲಿ 1956ರಲ್ಲಿ ಕರ್ನಾಟಕ ರಾಜ್ಯ, ಅಂದರೆ ಕರ್ನಾಟಕ ಅಂತಲ್ಲ, ಆಗ ಮೈಸೂರು ರಾಜ್ಯ ಅಂತ 1956ರಲ್ಲಿ ಇದು ವಿಂಗಡಣೆ ಆಗುತ್ತೆ. ಅಂದರೆ ಕನ್ನಡ ಸ್ಪೀಕಿಂಗ್ ಪೀಪಲ್, ಕನ್ನಡ ಮಾತನಾಡುವ ಜನರನ್ನು ಮೈಸೂರು ರಾಜ್ಯಕ್ಕೆ ಸೇರಿಸ್ತಾರೆ, ಆಯಿತಾ? ಅಂದರೆ ಮೈಸೂರು ರಾಜ್ಯ ಅನ್ನೋದೇನಿದೆ ಅದು ಸ್ಥಾಪನೆ ಆಗುತ್ತೆ. ಇದೇನು ಕನ್ನಡ ಭಾಷೆ ಅಥವಾ ಮೈಸೂರು ರಾಜ್ಯದ ಪ್ರಸ್ತಾವನೆ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಹೋರಾಡಿದ ವ್ಯಕ್ತಿ ಅಂದರೆ ಅದರಲ್ಲಿ ಆಲೂರು ವೆಂಕಟರಾವ್ ಅಂತ, ಆಯಿತಾ? ಸೊ ಇವರನ್ನು ಮೈಸೂರು ಏಕೀಕರಣದ ಪಿತಾಮಹ ಅಂತಲೂ ಕರೀತಾರೆ, ಕರ್ನಾಟಕ ಏಕೀಕರಣದ ಪಿತಾಮಹ ಅಂತಲೂ ಕರೀತಾರೆ. ಸೊ ಹಾಗಾಗಿ ಇವರ ಕಾಂಟ್ರಿಬ್ಯೂಷನ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತ. ಓಕೆ, ಸೊ ಇದಾಯಿತು ಮೈಸೂರು ರಾಜ್ಯ. ಸೊ ಇವಾಗ ಮೈಸೂರು ರಾಜ್ಯ ಆದಮೇಲೆ ನೆಕ್ಸ್ಟ್ ಕಮ್ಸ್ ಕರ್ನಾಟಕ ರಾಜ್ಯ ಅಲ್ವಾ? ಸೊ ಕರ್ನಾಟಕ ಅಂತ ಹೆಸರು ಬಂದಿದ್ದು ಯಾವಾಗ ಹಂಗಂದರೆ, ಸೊ ಕರ್ನಾಟಕ ಅಂತ ಹೆಸರು ಬಂದಿದ್ದು 1973, 1976 ಅಂತ ಅನಿಸುತ್ತೆ. ಇಟ್ಸ್ ಕನ್ಫ್ಯೂಸಿಂಗ್, ಸಾರಿ. 1976ರಲ್ಲಿ ಕರ್ನಾಟಕ ರಾಜ್ಯದ ಸ್ಥಾಪನೆ ಆಗುತ್ತೆ. ಸೊ ಅದೂ ಅಷ್ಟೇ, ಮೈಸೂರು ರಾಜ್ಯ ನವೆಂಬರ್ 1, 1956ರಲ್ಲಿ ಸ್ಥಾಪನೆ ಆಗಿದ್ದರೆ, ನವೆಂಬರ್ 1, 1976ರಲ್ಲಿ ಕರ್ನಾಟಕ ರಾಜ್ಯದ ಸ್ಥಾಪನೆ ಆಗುತ್ತೆ, ಆಯಿತಾ? ಸೊ ಸೇಮ್ ಡೇ, ಅಂದರೆ ನವೆಂಬರ್ 1 ಏನಿದೆ ಅದು ಸೇಮ್, ಬಟ್ ಇಯರ್ಸ್ ಡಿಫ್ರೆಂಟ್. ಸೊ ಕರ್ನಾಟಕ ಅಂತ ಹೆಸರು ಕೊಡ್ತಾರೆ ಮೈಸೂರು ರಾಜ್ಯಕ್ಕೆ. ಸೊ ಇದು ನಮ್ಮ ನೆಲದ ಒಂದು ಏನು ಹಿಸ್ಟ್ರಿ ಇದೆ, ಅದು ಇಷ್ಟೊತ್ತು ನಾನು ಹೇಳಿದ್ದು. ಈಗ ಕನ್ನಡ
ಮಾತನಾಡುವ ಜನರಿಗೆ ಕನ್ನಡದ ಶ್ರೀಮಂತತನ ಅಥವಾ ಅದು ಎಷ್ಟು ಶ್ರೇಷ್ಠವಾದ ಭಾಷೆ ಅಂತ ಎಲ್ಲರೂ ಮರ್ತೇ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದಷ್ಟು ರಿಸರ್ಚ್ ಮಾಡಿರ್ತೀನಲ್ವ, ನಾನು ಬ್ಲೈಂಡಾಗಿ ಏನೂ ಬಂದು ಹೇಳೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾನು ರಿಸರ್ಚ್ ಮಾಡೋವಾಗ ನನಗೆ ಗೂಸ್ ಬಂಪ್ಸೇ ಬರ್ತಾಯಿತ್ತು. ಅಂದರೆ ಇಷ್ಟು ಶ್ರೇಷ್ಠವಾದ ಒಂದು ಕನ್ನಡ ರಾಜ್ಯವನ್ನು ಅಥವಾ ಒಂದು ಕನ್ನಡ ಭಾಷೆಯನ್ನು ಈಗ ಈ ಆಂಗ್ಲ ಭಾಷೆಯ ಒಂದು ಏನು ಅಂದರೆ ನಾನು ಅದರಲ್ಲಿ ಏನು ನನ್ನ ಬಿಟ್ಟು ನಾನು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಅಂದರೆ ನಾವು ಎಷ್ಟು ಇಂಗ್ಲೀಷ್ ಪದಗಳನ್ನ ಯೂಸ್ ಮಾಡ್ತಾ ಇದ್ವಿ ಎವ್ರಿ ಡೇ, ನೋಡಿ ಯೂಸ್ ಅಂತಲೇ ನಾನು ಯೂಸ್ ಮಾಡಿಬಿಟ್ಟೆ. ಸೊ ಹಂಗಾಗಿ ವಿ ಆರ್ ಆಲ್, ನಾವೆಲ್ಲರೂ ಅಷ್ಟೇ ಇಂಗ್ಲೀಷ್ ಭಾಷೆಗೆ ಒಂದಷ್ಟು ಒಗ್ಗೂಡಿಬಿಟ್ಟಿದ್ದೀವಿ. ಕನ್ನಡ ಭಾಷೆನ ಎಲ್ಲೋ ಒಂದು ಕಡೆ ಸ್ವಲ್ಪ ಮರಿತಾ ಇದ್ದೀವಿ ಅಂತ. ಇಂಗ್ಲೀಷ್ ಭಾಷೆ ನಮ್ಮ ವ್ಯಾವಹಾರಿಕ ಭಾಷೆ, ಆದರೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಸೊ ಅದನ್ನು ನಾವು ಯಾವತ್ತೂ ಅಷ್ಟೇ ಅದನ್ನು ಮರೆಯೋದಕ್ಕೆ ಹೋಗಬಾರ್ದು. ಅದು ಯಾವತ್ತೂ ನಮ್ಮಿಂದ ಹೋಗದೇ ಇರೋಂಗೆ ಕಾಪಾಡ್ಕೋಬೇಕು. ಇಲ್ಲಿ ಇವಾಗ ಬ್ಯಾಂಗ್ಳೂರ್ನ ಎಲ್ಲರೂ IT ಹಬ್ ಅಂತಾರೆ ಅಲ್ವಾ. ಸೊ ಎಲ್ಲ ಭಾರತದ ಮೂಲೆಗಳಿಂದ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಸೊ ಮೇ ಬಿ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದಕ್ಕೂ ಏನೋ ಕನ್ನಡ ಒಂದಷ್ಟು ಮರೆಯಾಗ್ತಾ ಇದೆ. ಬಟ್ ಆದರೆ ಮರೆ ಆಗದೇ ಇರೋದಕ್ಕೂ ಅಷ್ಟೇ ಸ್ವಲ್ಪ ಜನ ಹೋರಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನನ್ನ ಹ್ಯೂಜ್ ರೆಸ್ಪೆಕ್ಟ್ ಇದೆ. ಬಿಕಾಸ್ ಎಷ್ಟು ಜನ ತಮ್ಮ ತಾಯಿ ನಾಡು ಅಥವಾ ತಮ್ಮ ತಾಯಿಯ ತಾಯಿ ಭಾಷೆಗೆ ಕಳಂಕ ಬರದೇ ಇರೋದಕ್ಕೆ ಹೋರಾಡ್ತಾರೆ. ಅಂದರೆ ಇವಾಗ ಎಲ್ಲರೂ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ದೇ ಆರ್ ಆಲ್ ಬ್ಯುಸಿ ಇನ್ ದೇರ್ ಪರ್ಸನಲ್ ವರ್ಕ್. ನಾನು ಅದರಲ್ಲಿ ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಎಲ್ಲದಕ್ಕೂ, ಆಯಿತಾ. ಏನು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಏನಲ್ಲ, ಐ ಆಮ್ ಜಸ್ಟ್ ಟಾಕಿಂಗ್ ದ ರಿಯಾಲಿಟಿ. ಸೊ ಕನ್ನಡ ಭಾಷೆಯನ್ನು ನಾವು ಇನ್ನೂ ಗೌರವಿಸಬೇಕು, ಕನ್ನಡ ಭಾಷೆಯನ್ನು ನಾವು ಇನ್ನೂ ಮಾತನಾಡಬೇಕು, ಕನ್ನಡ ಭಾಷೆಯನ್ನು ಮೆರೆಸಬೇಕು. ಸೊ ಹಾಗಾಗಿ ಕನ್ನಡ ಒಂದು ಶ್ರೇಷ್ಠವಾದ ಒಂದು ಭಾಷೆ. ಅದಕ್ಕೆ ನೀಡಬೇಕಾಗಿರೋ ಗೌರವ ಅಥವಾ ಅದಕ್ಕೆ ಅದು ಇರಬೇಕಾಗಿರುವಂಥ ಸ್ಥಾನ ಬೇರೆಯೇ ಇದೆ. ಸೊ ಇದಾದ ಮೇಲೆ ಇವಾಗ ಒಂದಷ್ಟು ಮೊದಲ ಕನ್ನಡ ವಿಚಾರಗಳಿಗೆ ಬರೋಣ, ಆಯಿತಾ. ಮೊದಲ ಕನ್ನಡ ಸಿನಿಮಾ ಯಾವುದು? ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾ ಅಂತ. ಈ ಮೂವಿ ಬಂದ್ಬಿಟ್ಟು 1934ರಲ್ಲಿ ರಿಲೀಸ್ ಆಗುತ್ತೆ. ಬಟ್ ಇದೇ ಕನ್ನಡದ ಮೊದಲ ಮೂವಿನ ಅಂತ ಕೇಳಿದ್ರೆ ಅಲ್ಲ, ಇದು ಕನ್ನಡದ ಮೊದಲ ಮೂವಿ ಅಲ್ಲ, ಮೊದಲ ಸಿನಿಮಾ ಅಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ 1931ರಲ್ಲಿ ಮೃಚ್ಛಕಟಿಕ ಅಂತ ಒಂದು ಮೂಕಿ ಚಿತ್ರ ರಿಲೀಸ್ ಆಗಿರುತ್ತೆ. ಬಟ್ ಅದು ಮೂಕಿ ಚಿತ್ರ ಆಗಿರೋದ್ರಿಂದ ಅದನ್ನು ಪರಿಗಣಿಸ್ತಾ ಇಲ್ಲ. ಮೊದಲ ಕನ್ನಡ ಸಿನಿಮಾ ಯಾವುದು ಅಂದರೆ ವಿತ್ ಕಂಪ್ಲೀಟ್ ಡೈಲಾಗ್ಸ್, ಅದು ಸತಿ ಸುಲೋಚನಾ ಅಂತ 1934ರಲ್ಲಿ ಬಂದಿರತಕ್ಕಂಥ ಮೂವಿ. ಇದರ ಹೀರೋ ಸುಬ್ಬಯ್ಯ ನಾಯ್ಡು ಮತ್ತು ಇದರ ಹೀರೋಯಿನ್ ತ್ರಿಪುರಾಂಬ ಅಂತ ಇವರಿಬ್ಬರು ನಟಿಸಿರ್ತಾರೆ. ಅದಾದಮೇಲೆ ಮೊದಲ ಕಲರ್ ಸಿನಿಮಾ ಯಾವುದು ಕನ್ನಡದಲ್ಲಿ ಅಂದರೆ ಅದು ಅಮರಶಿಲ್ಪಿ ಜಕ್ಕಣಚಾರಿ ಅಂತ 1966ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗುತ್ತದೆ. ಸೊ ಇದಾದಮೇಲೆ ಕನ್ನಡಕ್ಕೆ ನ್ಯಾಷನಲ್ ಅವಾರ್ಡ್ ಯಾರು ಫಸ್ಟು ತಗೊಂಡಿದ್ದು ಅಂತ ನೀವು ಕೇಳಿದ್ರೆ ಅಂದರೆ ಹೀರೋಗಳಲ್ಲಿ ಅದು ಸಂಚಾರಿ ವಿಜಯ್. ಅದು 2015 ನಾನು ಅವನಲ್ಲ ಅವಳು ಅನ್ನೋ ಒಂದು ಸಿನಿಮಾ ಏನಿದೆ ಅದಕ್ಕೆ ಸಂಚಾರಿ ವಿಜಯ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿರ್ತಾರೆ. ಬಟ್ ಆದರೆ ನಿಮಗೆ ಇವಾಗ ಸಾಧಾರಣವಾಗಿ ಬರುವಂಥ ಕ್ವಶನ್ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಬಟ್ ಆದರೆ ಅವ್ರಿಗೇನಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿಲ್ಲ, ನ್ಯಾಷನಲ್ ಅವಾರ್ಡೇ ಸಿಕ್ಕಿಲ್ವ ಹಂಗಂದ್ರೆ ಅಣ್ಣ ಅವ್ರಿಗೆ ಅಂತ ಕೇಳಿದ್ರೆ ಇಲ್ಲ, ಸಿಕ್ಕಿದೆ. ಬಟ್ ಆದರೆ ಇಲ್ಲಿ ಆಶ್ಚರ್ಯ ಏನಂದರೆ ಅಣ್ಣ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಆ್ಯಕ್ಟಿಂಗ್ ಅಲ್ಲ, ಅವ್ರಿಗೆ ಬಂದಿರೋದು ಸಿಂಗಿಂಗ್ಗೆ. 1992ರಲ್ಲಿ ನಾದಮಯ ಅಂತ ಏನೋ ಒಂದು ಹಾಡಿರ್ತಾರೆ, ಜೀವನ ಚೈತ್ರ ಅನ್ನೋ ಒಂದು ಸಿನಿಮಾದಿಂದ ಈ ಹಾಡನ್ನ ಹಾಡಿದ್ದಾರೆ, ನಾದಮಯ ಅಂತ. ಈ ಹಾಡಿಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಕನ್ನಡದ ನ್ಯಾಷನಲ್ ಅವಾರ್ಡ್ ವಿಷಯಗಳು. ಆ್ಯಂಡ್ ಇವಾಗ ರೀಸೆಂಟಾಗಿ ರಿಷಬ್ ಶೆಟ್ಟಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಸೊ ಅದನ್ನು ಅಷ್ಟೇ ಒಂದು ಹೆಮ್ಮೆ ಪಡುವಂಥ ವಿಷಯ. ಓಕೆ, ಈಗ ನಾವು ಇನ್ನೊಂದು ಪ್ರಶಸ್ತಿಯ ಕಡೆ ಹೋಗೋಣ. ಅದು ಯಾವುದಂದರೆ ಜ್ಞಾನಪೀಠ ಪ್ರಶಸ್ತಿ. ಸೊ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಆ್ಯಂಡ್ ಇದು ತಮಾಷೆ ವಿಷಯ ಅಲ್ಲ, ಯಾಕಂದರೆ ಇಂಡಿಯಾದಲ್ಲೇ ಅಂದರೆ ನಮ್ಮ ಭಾರತದಲ್ಲೇ ಹಿಂದಿ ಬಿಟ್ಟರೆ ನಮ್ಮ ಕನ್ನಡಕ್ಕೆ ಜಾಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು. ಹಿಂದಿ ಲ್ಯಾಂಗ್ವೇಜ್ಗೆ 11ರಿಂದ 12 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಆ್ಯಂಡ್ ಇದರಲ್ಲಿ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ.
ಮೊದಲ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬಂದಿದ್ದು ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಅನ್ನೋ ಒಂದು ಪುಸ್ತಕಕ್ಕೆ 1967ರಲ್ಲಿ ಕುವೆಂಪು ಅವರಿಗೆ ಈ ಪ್ರಶಸ್ತಿ ಬರುತ್ತೆ. ಅದಾದಮೇಲೆ ದಾರಾ ಬೇಂದ್ರೆ, ಅದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದಾರಾ ಬೇಂದ್ರೆ ಅಂತ ಕರಿತೀವಿ. ಸೊ ಅವ್ರಿಗೆ ನಾಲ್ಕು ತಂತಿ ಅನ್ನೋ ಒಂದು ಪುಸ್ತಕಕ್ಕೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು 2ನೇ ಪ್ರಶಸ್ತಿ ಕನ್ನಡಕ್ಕೆ. 3ನೇ ಜ್ಞಾನಪೀಠ ಪ್ರಶಸ್ತಿ 1977ರಲ್ಲಿ ಶಿವರಾಮ ಕಾರಂತರಿಗೆ ಕೊಡ್ತಾರೆ. ಯಾವ ಪುಸ್ತಕ ಅಂದರೆ ಅದು ಮೂಕಜ್ಜಿಯ ಕನಸುಗಳು ಅನ್ನೋದು. ಮತ್ತು 4ನೇ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ 1983ರಲ್ಲಿ ಬರುತ್ತೆ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ನೀಡಲಾಗುತ್ತದೆ. ಇವರಿಗೆ ಏನಕ್ಕೆ ಅಂದರೆ ಒಂದು ಪುಸ್ತಕಕ್ಕೆ ಅಲ್ಲ, ಇವರು ಕನ್ನಡಕ್ಕೆ ಮಾಡಿರುವಂಥ ಕಲಾ ಸೇವೆಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಅಂತ ಕೊಟ್ಟಿದ್ದಾರೆ. ಹಾಗೂ ವಿಶೇಷ ಪ್ರಕಟಣೆ ಅಂತ ಚಿಕ್ಕ ವೀರ ರಾಜೇಂದ್ರ ಗ್ರಂಥ ಅಂತ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಬಟ್ ಆದರೆ ಇದು ಓವರ್ ಆಲ್ ಕಾಂಟ್ರಿಬ್ಯೂಷನ್ ಟು ದ ಕನ್ನಡ ಲಿಟ್ರೇಚರ್, ಆಯಿತಾ. ಅದಾದಮೇಲೆ 1990ರಲ್ಲಿ VK ಗೋಕಾಕ್ ಅನ್ನೋರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವ್ರಿಗೂ ಅಷ್ಟೇ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಅಂತ. ಅದರಲ್ಲಿ ಸ್ಪೆಷಲ್ ಮೆನ್ಷನ್ ಅಂದರೆ ವಿಶೇಷ ಉಲ್ಲೇಖ ಅಂದರೆ ಭರತ ಸಿಂಧು ರಶ್ಮಿ ಅನ್ನೋ ಒಂದು ಪುಸ್ತಕ ಅಥವಾ ಕೃತಿ. ಅದಾದಮೇಲೆ UR ಅನಂತಮೂರ್ತಿ ಅವರಿಗೆ ಅವ್ರಿಗೂ ಅಷ್ಟೇ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಅಂತ ಕೊಟ್ಟಿದ್ದಾರೆ. ವಿಶೇಷ ಉಲ್ಲೇಖ ಇವರ ಪುಸ್ತಕ ಸಂಸ್ಕಾರ ಅನ್ನೋದು. ಸೊ ಇದು 1994ರಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಗಿರೀಶ್ ಕಾರ್ನಾಡ್ ಅವರಿಗೆ ನಾಟಕಗಳಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಅದಾದಮೇಲೆ ಚಂದ್ರಶೇಖರ ಕಂಬಾರ ಅವರಿಗೆ 2011ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು. ಸೊ ನೀವು ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ನೀವು ಕನ್ನಡ ಭಾಷೆನ ಪ್ರೀತಿಸ್ತೀರಿ ಅಂತಲೇ ಅರ್ಥ. ಯಾಕಂದರೆ ತುಂಬ ಜನ ಬೋರಿಂಗ್ ಅಂತ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಇನ್ನೊಂದು ಸರಿ ನಿಮ್ಮೆಲ್ಲರಿಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಮ್ಮ ಉಸಿರಲ್ಲಿ, ಕನ್ನಡ ನಮ್ಮ ದೇಹದಲ್ಲಿ, ಕನ್ನಡ ನಮ್ಮ ಮನೆಯಲ್ಲಿ, ಕನ್ನಡ ಎಲ್ಲೆಲ್ಲೂ ಇರಲಿ. ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್ ಬಾಯ್. ಟೇಕ್ ಕೇರ್.